ಒಂದು CCB ಆಫೀಸರ್ ಪಾತ್ರ ಅಂತ ಹೇಳಿದ್ರು. ನಾನು ತುಂಬ ಸ್ಟೈಲಾಗಿ ಹಿಂಗಿರುತ್ತೆ, ಇನ್ವೆಸ್ಟಿಗೇಷನ್ ಇರುತ್ತೆ ನಮ್ಮ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಹೋದೆ ನಾನು. ಅದರಲ್ಲ ಹಂಗಿರಲಿಲ್ಲ. ಇದರಲ್ಲೂ ಕಾಮಿಡಿನಾ? ಎರಡೂ ಇದೆ, ಕಾಮಿಡಿ ಇದೆ, ಸೀರಿಯಸ್ ಇದೆ. ಕತೆ ಹೋಗೋದಕ್ಕೆ ಒಂದು ಬ್ರಿಡ್ಜ್ ಆಗೋದಕ್ಕೆ ಒಂದು ಪಾತ್ರ ಇದು. ಮಧ್ಯದಲ್ಲಿ ಬರ್ತಾ ಇರುತ್ತೆ. ತುಂಬ ಬೇರೆ ಆಫೀಸರ್ ಅಂದರೆ ನಾವೇನು ಡ್ರೆಸ್ ಹಾಕ್ಕೊಂಡು ಹಿಂಗೆಲ್ಲ ಇರ್ತಾರಲ್ವಾ, ಆ ಥರ ನೀವು ಒಂಥರ ಡಿಫ್ರೆಂಟ್ ಇದರಲ್ಲಿ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಆ ಥರದ್ದು. ಹಂಗೆ ಅಂದ್ಕೊಂಡಿರಲಿಲ್ಲ ನಾನು ನಾರ್ಮಲ್ ಹೆಂಗಿರುತ್ತೋ ಹಾಗೆ ಅಂತ ಅಂದ್ಕೊಂಡಿದ್ದೆ. ಅದು ಹೋಗಿ ಸೆಟ್ ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಗೊತ್ತಾಯ್ತು ನನಗೆ ಇದು ಬೇರೆ ಥರದ್ದು ಇದು ಪಾತ್ರ ಅಂತ. ಇದುವರೆಗೆ ಒಂದಷ್ಟು ಸಿನಿಮಾ ಮಾಡಿದಿರಲ್ಲ, ಈ ಥರದ ಪಾತ್ರ ಯಾವತ್ತೂ ಮಾಡಿಲ್ಲ ಅನ್ಸತ್ತೆ. ಇಲ್ಲ, ಮಾಡಿಲ್ಲ. ಅಂತ ಡ್ರೆಸ್ ಕೂಡ ನಾನು ಯಾವುದೋ ಒಂದು ಫಂಕ್ಷನಲ್ಲಿ ಮನೇಲಿ ಇರ್ತೀನಿ ಅನ್ನೋ ವೈಟ್ ಆ್ಯಂಡ್ ವೈಟ್ ಸತ್ಯನಾರಾಯಣ ಕಥೆ ಪೂಜೆನೋ ಈ ಥರದ್ದೇನೋ ಇದರಲ್ಲಿ ಇರ್ತೀನಿ. ಇಮಿಡಿಯೇಟಾಗಿ ನನಗೊಂದು ಕಾಲ್ ಬರುತ್ತೆ, ಹೀಗೆ ಬರಬೇಕು ಅಂತ. ಹಾಗೆ ಬಂದ್ಬಿಡ್ತೀನಿ ನಾನು. ಸಿನಿಮಾ ನೋಡಿದ್ರೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಬರೋದು ಗಾಡಿಲೆಲ್ಲ ಇಳಿತೀನಿ, ಹೌದು ಗಾಡಿಯಲ್ಲಿ ಇಳಿತೀನಿ, ಇಳಿದ್ರೆ ನನ್ನ ಡ್ರೆಸ್ ಮನೆ ಫಂಕ್ಷನ್ ಡ್ರೆಸ್ ಇರುತ್ತೆ, ಮಜಾ ಇದೆ. ಸರ್, ಜಯಸಿಂಹ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಿದ್ರೆ, ನನಗೆ ನೋಡಿದಾಗ ನಿಮ್ಮನ್ನ ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ ಖಡಕ್ ವಿಲನ್ ನೋಡ್ದಂಗೆ ಫೀಲ್ ಆಗ್ತಿದೆ. ಯಾಕಂತ ಗೊತ್ತಿಲ್ಲ. ನಂದು ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮ್ಯಾಮ್. ಇನ್ನೋಸೆಂಟ್ ಕ್ಯಾರೆಕ್ಟರು, ಈ ಓತ್ಲ ಹೊಡಿತಾರಲ್ಲ ಆ ಥರ ಕ್ಯಾರೆಕ್ಟರು. ಗಡ್ಡ ಮಾತ್ರ ಹಿಂಗಿರೋದು, ಸುಮ್ಮನೆ ಬಿಲ್ಡಪ್ ಕೊಡೋದು, ಟುಸ್ ಆ ಥರ ಕ್ಯಾರೆಕ್ಟರ್. ನಾನು ಅವಾಗಲೇ ಹೇಳಿದ್ದಕ್ಕೆ ಆನ್ಸರೇ ಕೊಟ್ಟಿಲ್ಲ ಸರ್. ನೀವು ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ರಿ ಸರ್, ಆದರೆ ಈ ಸಿನಿಮಾ ಇಷ್ಟು ಸ್ಪೆಷಲ್ ಅಂತ ನಾನು ಕೇಳಿದೆ. ಅದೇ ಹೇಳಿದ್ನಲ್ಲ, ನನ್ನ ಇಷ್ಟು ವರ್ಷದ ಕೆರಿಯರಲ್ಲಿ ಈ ಥರದ ಪಾತ್ರ ಮಾಡಿರಲಿಲ್ಲ. ಆಮೇಲೆ ಇನ್ನೊಂದು ಹೇಳಕ್ಕೆ ಮರ್ತೆ, ಆವಾಗಲೇ ಇವರು ರೈಸ್ ಮಾಡಿದ್ರು, ಆಮೇಲೆ ಅದು ಮುಂದುವರಿಲಿಲ್ಲ. ಇದರಲ್ಲಿ ಈ ಸಿನಿಮಾದಲ್ಲಿ ಇನ್ನೊಂದೇನೆಂದರೆ ಥಿಯೇಟ್ರ್ ಆರ್ಟಿಸ್ಟ್ ಅವರು ಸುಮಾರು ಜನ. ನಾನಿದ್ದೀನಿ, ಇವರು ಅಭಿನಯ ರಂಗದಲ್ಲಿ ಓದೋರು, ಪ್ರಶಾಂತ್ ಸಿದ್ದಿ ಇದ್ದಾರೆ. ಹಾಗಾಗಿ ಇದೊಂಥರ, ಹಾಗಾಗಿ ಅವರಿಗೆ ಆ ಪ್ರಶ್ನೆಗೆ ಅದು ಈಸಿ. ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಒಂದು ಸಿನಿಮಾಗೆ ಮಾಡಿದ್ದೆ ಹಾಗೇನೆ. ಅದು ನಮ್ಗದು ಅನಿಸಲ್ಲ, ಈಗ ಬಿಟ್ಟು ಹೋಗ್ಬಿಟ್ಟಿದೆ ಅದ್ರದ್ದು ಟಚ್ಚು. ಆದರೆ ಅದು ಮಾಡ್ತಾ ನಾನು ಕೂಡ ಇವರು ಹೆಂಗೆ ಕೆಲಸ ಮಾಡ್ತಿದ್ರು, ಆ್ಯಕ್ಟ್ ಮಾಡ್ತಾ ಜೊತೆಗೆ ಇನ್ನೇನೋ ತರಬೇಕು, ಇನ್ನೇನೋ ಕೆಲಸ ಮಾಡಬೇಕು, ಅಥವಾ ಅವ್ರಿಗೆ ಡೈಲಾಗ್ ಕೊಡಬೇಕು ಅಂದರೆ ಅದು ಹೆಂಗೆ ಮಾಡ್ತಿದ್ರು ಹಂಗೂ ನಾನು ಮಾಡಿದ್ದೆ. ಥಿಯೇಟ್ರಿಂದ ಬಂದವರಿಗೆ, ಯಾಕೆಂದ್ರೆ ಅಲ್ಲಿ ಕಸ ಗುಡಿಸೋಕೆ ಅಂತ ಯಾರು ಬೇರೆಯವ್ರು ಬರಲ್ಲ, ನಾವೇ ಕಸ ಗುಡಿಸ್ಬೇಕು. ಜೂನ್ 27ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮನ್ನ ನೀವು ನೋಡೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ ಆಗಿದ್ದೀನಿ ಮೇಡಮ್. ಯಾಕೆಂದ್ರೆ ಇದುವರೆಗೂ ಒಂದು ಕಾಪಿನೂ ನೋಡಿಲ್ಲ ನಾವು. ಓಕೆ, ತೋರಿಸಿಲ್ವಾ ಸರ್? ನೋಡಿ ಸರ್, ಲಾಸ್ಟ್ ಟೈಮ್ ಕರೆದಿದ್ವಿ, ಬಟ್ ಸರ್ ಸ್ವಲ್ಪ ಬಿಸಿ. ನಿಮ್ಮ ಮೇಲೆ ಎತ್ತಾಕಿದ್ರಲ್ವಾ? ಹೌದು. ಈಗ ಈ ಇಂಟರ್ವ್ಯೂ ಕೂಡ ನೆನ್ನೆ ಹೇಳಿದ್ದು ಇವತ್ತಿದೆ ಅಂತ. ನೆನ್ನೆ ರಾತ್ರಿ ಶೂಟ್ ಮುಗಿಸ್ಕೊಂಡು ನಿದ್ದೆಗಣ್ಣಲ್ಲಿ ಹಂಗೆ ಓಡಿ ಬಂದಿದ್ದು ನಾನು. ಹಾಗಾಗಿ ಇಲ್ಲ, ಒಂದು ಕತೆ ವೈಸು ಮತ್ತು ನಾನು ಕೇಳಿರುವ ಇದಿದೆಯಲ್ಲ, ಕಂಟೆಂಟ್ ಇದೆಯಲ್ಲ, ಇದೊಂಥರ ಬೇರೆ ನಮೂನಿಯ ನೋಡಿಸ್ಕೊಂಡು ಹೋಗುತ್ತೆ ಅನ್ನುವ ಒಂದು ಮಟ್ಟಿಗೆ ನನಗೊಂದು ಭರವಸೆ ಇದೆ. ಆಮೇಲೆ ಈ ಟೀಮ್ ವರ್ಕ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಮೇಡಮ್. ಡೇ ಒನ್ನಿಂದ ನಾನು ಗಮನಿಸ್ತಾ ಇದ್ದೀನಿ. ನಾನು ಆ ಶೂಟಿಂಗ್ ಪ್ರೋಸೆಸ್ಸಿಂದ ಇವತ್ತಿನ ಪ್ರಮೋಷನ್ ತನಕನೂ ಇವರ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಹಾಗಾಗಿ ಒಂದು ತುಂಬ ಹೋಪ್ ಇದೆ ಮೇಡಮ್ ಇದರಲ್ಲಿ ಮಾಡಿದಂಥ ಪಾತ್ರಧಾರಿಗಳು. ಆಮೇಲೆ ಇದ್ರ ಹಿಂದುಗಡೆ ತುಂಬ ಜನ ಕಾಣದ ಕೈಗಳಿದೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ. ನಾನು ಬರ್ತಾ ಈಗ ನೋಡಿದೆ, ನಾನು ಪೋಸ್ಟರ್ಸ್ ಎಲ್ಲ ನೋಡಿದೆ. ಅದು ಈಗ ತುಂಬ ಕಷ್ಟಕರವಾದಂಥ ದಿನ. ಒಂದು ಸಿನಿಮಾ ನಿಲ್ಲಬೇಕು ಅಂದರೆ ಎಷ್ಟು ಸಿನಿಮಾಗಳು ಬರ್ತಾ ಇದೆ ಅಂದರೆ, ಅದ್ರ ಜೊತೆಗೆ ಇದು ಅವನಿರಬೇಕಿತ್ತು, ಯಾರಿರಬೇಕಿತ್ತು, ಅವನಿರಬೇಕಿತ್ತು. ಸರ್, ನಿಮಗೇನಾದ್ರು ಗೊತ್ತಾ ಯಾರಿರ್ಬೇಕಿತ್ತು ಅಂತ? ಅದೇ ಅವನೇ ಇರಬೇಕಿತ್ತು. ಯಾರು ಸರ್ ಅವರು? ಅವನು ಇರಬೇಕಿತ್ತು. ಅವನಿದ್ರೆ ನಿಮ್ಗೆ ಆನ್ಸರ್ ಸಿಕ್ತಿರೋದು. ಅವ್ನು ಬರ್ತಾನೆ 27ಕ್ಕೆ ಅವ್ನು ಬರೋದು ಪಕ್ಕ. ಫಸ್ಟ್ ಅಲ್ಲಿ ಬರ್ತಾನ, ಲಾಸ್ಟ್ ಅಲ್ಲಿ ಬರ್ತಾನ? ಫಸ್ಟ್ ಅಲ್ಲೇ ಬರ್ತಾನೆ. ಹೌದಾ? ಮತ್ತೆ ನೀವು ಲಾಸ್ಟ್ ಅಲ್ಲಿ ಬಂದ್ಬಿಟ್ರೆ ಕಷ್ಟ, ಅದಕ್ಕಾಗಿ ನೀವು ಫಸ್ಟಿಗೆ ಬರಬೇಕು. ಹಂಗಾರೆ ಗೊತ್ತಾಯ್ತು ಲಾಸ್ಟ್ ಅಲ್ಲಿ ಬರ್ತಾನೆ ಅಂತ. ಇಲ್ಲ, ನಾನು ನೋಡಿಲ್ಲ ಅಂತ ಹೇಳಿದ್ನಲ್ಲ. ಒಟ್ನಲ್ಲಿ ಅವ್ನು ಬರ್ತಾನೆ. ಹೌದು, ಅವ್ನು ಬರ್ತಾನೆ. ನೀವೇ ಬರೋದೇ ಹಿಂಗೆ? ನಾನಲ್ಲ, ನಾನು ಹೇಳಿದ್ನಲ್ಲ, ನನ್ನ ಪಾತ್ರ ಹೇಳಿದ್ನಲ್ಲ, ಅವನಿರ್ಬೇಕಿತ್ತು ಅನ್ನೋದಕ್ಕೆ ನಾನಲ್ಲ. ಹಂಗಾಗಿ ಅವನು ಇರ್ತಾನೆ, ಬರ್ತಾನೆ. ಒಟ್ನಲ್ಲಿ ಅವನು ಇರ್ತಾನೆ.